ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ಲರೂ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ ಕೇಳ್ತಾ ಇದ್ರು, ಏನಿದು ಏರ್ ಫ್ರೈಯರ್, ಹೇಗೆ ಯೂಸ್ ಮಾಡೋದು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ಲಾಗ್ ಮಾಡ್ತಾ ಇದ್ದೆ ನಾನು. ಇದು ಬಂದು ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ. ಸೊ ಆಲ್ಮೋಸ್ಟ್ ಇದು ಓವನ್ ಥರನೇ ಕೆಲಸ ಮಾಡುತ್ತೆ. ನಾವು ಬಿಸಿ ಕೂಡ ಮಾಡ್ಕೋಬೋದು, ಏನಾದರೂ ತಯಾರು ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ಈ ಥರ ಒಂದು ಬಾಸ್ಕೆಟ್ ಕೊಟ್ಟಿರ್ತಾರೆ. ಈ ಥರ ರಿಮೂವ್ ಮತ್ತು ಹಾಕೋಬೋದು ಕೂಡ. ಈ ಬ್ಯಾಸ್ಕೆಟ್ ಬಂದು ವಾಷಬಲ್. ಸೊ ಈ ಪ್ಲೇಟ್ ಕೊಟ್ಟಿರ್ತಾರಲ್ಲ, ಅದರೊಳಗಡೆಯಿಂದ ಹೇರ್ ಎಲ್ಲ ಮೂವ್ಮೆಂಟ್ ಆಗಿ ಸೊ ಅದು ಫ್ರೈ ಆಗುತ್ತೆ. ಅದ್ರ ಜೊತೆಗೆ ಈ ಪ್ಲೇಟ್ ಕೊಟ್ಟಿರ್ತಾರೆ. ಈ ಪ್ಲೇಟ್ ಕೂಡ ವಾಷಬಲ್. ಸೊ ಒನ್ಸ್ ನಿಮ್ದು ಡಿಶ್ ಕಂಪ್ಲೀಟ್ ಆದಮೇಲೆ ಈ ಥರ ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಸೊ ಇದು ಒನ್ಸ್ ಬಾಸ್ಕೆಟ್ ಕ್ಲೋಸ್ ಆದಮೇಲೆ ನಿಮಗೆ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಬಾಸ್ಕೆಟ್ ಕರೆಕ್ಟಾಗಿ ಕ್ಲೋಸ್ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಪ್ಲೇ ಕೂಡ ಆನ್ ಆಗಲ್ಲ. ಈ ಥರ ಒಂದು ಪವರ್ ಕನೆಕ್ಟ್ ಕೊಟ್ಟಿರ್ತಾರೆ. ಬನ್ನಿ ಒಂದ್ಸಲ ಪವರ್ ಕನೆಕ್ಟ್ ಮಾಡಿಕೊಂಡು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ಡಿಜಿಟಲ್ ಡಿಸ್ಪ್ಲೇ ಆಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ಬಂದು ಏನಾದರೂ ಫ್ರೆಂಚ್ ಫ್ರೈಸ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಸೊ ನಾವು ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೆಕೆಂಡ್ ಆಪ್ಷನ್ ಬಂದು ಗ್ರಿಲ್ ಮಾಡಬೇಕು ಅಂತ ಹೇಳಿದಾಗ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಥರ್ಡ್ ಆಪ್ಷನ್ ಬಂದು ಸಮೋಸ ಆ ಥರ ಮಾಡೋಕ್ಕೆ. ಫೋರ್ತ್ ಆಪ್ಷನ್ ಬಂದು ಏನಾದರೂ ವೆಜಿಟೇಬಲ್ಸ್ನ ಫ್ರೈ ಮಾಡಬೇಕು ಅಂದಾಗ. ನೆಕ್ಸ್ಟ್ ಪಿಜ್ಜಾ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು ಆಪ್ಷನ್. ನೆಕ್ಸ್ಟ್ ಏನಾದರೂ ಕರಿ ಗಿರಿ ಮಾಡಬೇಕು ಅಂದರೆ ಮತ್ತು ನಾವು ಕೇಕ್ ಕೂಡ ಮಾಡ್ಕೋಬೋದು, ಬೇಕ್ ಕೂಡ ಮಾಡ್ಕೋಬೋದು. ಸೊ ಇದು ಬಂದು ಟೈಮಿಂಗ್ಸ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೋಬೋದು. ಸೇಮ್ ಟೆಂಪ್ರೇಚರ್ ಕೂಡ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೋಬೋದು. ಸೊ ಈ ಆಪ್ಷನ್ ಬಂದು ಟೈಮರ್. ಸೊ ನಾವು ಟೈಮ್ ಕೂಡ ಸೆಟ್ ಮಾಡ್ಬೋದು. ಇಷ್ಟು ಟೈಮ್ ಬೇಕು ಈ ಡಿಶ್ಗೆ ಅಂತ ಗೊತ್ತಿದ್ರೆ ಈ ಟೈಮ್ ಫಿಕ್ಸ್ ಮಾಡಿಕೊಂಡ್ರೆ ಅದಾದ ತಕ್ಷಣ ಆಟೋಮೆಟಿಕಲಿ ಆಫ್ ಆಗುತ್ತೆ. ನಿಮಗೆ ಇನ್ಸ್ಟ್ರಕ್ಷನ್ ಮ್ಯಾನುವಲ್ ಕೂಡ ಕೊಟ್ಟಿರ್ತಾರೆ. ಸೊ ಇದು 4.2 ಕೆಪಾಸಿಟರ್ ಇರುತ್ತೆ, 2 years ವ್ಯಾರಂಟಿ ಇರುತ್ತೆ, 1200 ವ್ಯಾಟ್ ಇರುತ್ತೆ. ಮತ್ತು ಇದು ಕೂಲ್ ಬಾಡಿ. ಒಳಗಡೆ ಎಷ್ಟೇ ಬಿಸಿ ಆದರೂ ನಿಮಗೆ ಔಟ್ಸೈಡ್ ಔಟರ್ ಲೇಯರ್ ಅದು ಕೂಲ್ ಆಗೇ ಇರುತ್ತೆ. ಮತ್ತು ನಾನು ಹೇಳಿರೋ ಪ್ರಕಾರ ಇದು ಆಲ್ರೆಡಿ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ ಆಪ್ಷನ್ ಯಾವ್ದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು ಅದೆಲ್ಲ ನಿಮಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಆ್ಯಂಟಿ ಸ್ಲಿಪ್ ಕೂಡ. ನೋಡಿ, ನಾನು ಎಷ್ಟೇ ತೊಳೆದ್ರೂ ಅಷ್ಟು ಸಲೀಸಾಗಿ ಅದು ಸ್ಲಿಪ್ ಆಗಲ್ಲ. ಮತ್ತು ಹ್ಯಾಂಡಲ್ ಕೂಡ ಸ್ಟ್ರಾಂಗ್ ಆಗಿದೆ. ನಾವು ಪದೇ ಪದೇ ತೆಗಿತಾ ಇರ್ತೀವಿ, ಹಾಕ್ತಾ ಇರ್ತೀವಿ. ಸೊ ನಾನು ತುಂಬ ದಿನದಿಂದ ಯೂಸ್ ಮಾಡ್ತೀನಿ, ಆ ಥರ ಏನೂ ನನಗೆ ಪ್ರಾಬ್ಲಮ್ ಬಂದಿಲ್ಲ. ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಇದು ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಯಾರು ಮನೇಲಿ ತುಂಬ ಬಿಸಿ ಇರ್ತಾರೆ, ಮಕ್ಕಳು ನೋಡ್ಕೋಬೇಕು, ತುಂಬ ಮಲ್ಟಿಪಲ್ ಟಾಸ್ಕ್ಸ್ ಇರುತ್ತೆ ಅಂದಾಗ ಇವರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಇದು ಇಟ್ಬಿಟ್ಟು ನೀವು ಆರಾಮ್ಸೆ ಕೆಲಸ ಮಾಡ್ಕೊಂಡಿರ್ಬೋದು. ಅದೇ ಆದ ತಕ್ಷಣ ಆಟೋಮೆಟಿಕಲಿ ಆಫ್ ಆಗುತ್ತೆ ಕೂಡ. ಇದು ತುಂಬಾ ಯೂಸ್ ಆಗುತ್ತೆ. ಇದು ಸೇಮ್ ಓವನ್ ಥರನೇ ಕೆಲಸ ಮಾಡುತ್ತೆ. ಮತ್ತು ಸ್ಮಾಲ್ ಸ್ಪೇಸ್ ಸಾಕು ಇದು ಇಡೋಕ್ಕೆ. ಈವನ್ ಟ್ರಾವೆಲಿಂಗ್ ಕೂಡ ತೊಗೊಂಡು ಹೋಗ್ಬೋದು. ಏನಾದ್ರು ಟ್ರಾವೆಲ್ ಮಾಡ್ತಾ ಇದ್ದೀರಾ, ನಾವೇನಾದರೂ ಚಿಕನ್ ಐಟಮ್ ಮಾಡ್ಕೋಬೇಕು, ಚಪಾತಿ ಮಾಡ್ಕೋಬೇಕು. ನಾನು ಈ ಪ್ರಾಡಕ್ಟ್ನ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಈವನ್ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಬೈ ಮಾಡ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಮತ್ತು ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.